ಭಾರತ ದೇಶದಲ್ಲಿ ಮೌತ್ ಕ್ಯಾನ್ಸರ್ ಅಂದರೆ ಬಾಯಿ ಕ್ಯಾನ್ಸರು ತುಂಬಾ ಕಾಮನ್ ಅಂತ ಅನ್ಬೋದು. ನಿಯರ್ಲಿ 30% ಆಫ್ ಆಲ್ ಕ್ಯಾನ್ಸರ್ಸ್ ಇನ್ ಇಂಡಿಯಾ ಈಸ್ ಮೌತ್ ಕ್ಯಾನ್ಸರ್. ಯಾತಕ್ಕೆ ಮೌತ್ ಕ್ಯಾನ್ಸರ್ ಅಷ್ಟು ಕಾಮನ್ ಅಂತ ಅಂದರೆ ಒಂದು ದುರಭ್ಯಾಸ ಇದೆ ಅಂತ ಅನ್ಬೋದು ನಮ್ಮ ಸೊಸೈಟಿಲಿ. ಅದು ಈ ತಂಬಾಕು ಸೇವನೆಯಿಂದ ಈ ಪಾನ್ ಮಸಾಲ, ಗುಟ್ಕಾ ಅಥವಾ ಹಳ್ಳಿ ಕಡೆ ಕಡ್ಡಿ ಪುಡಿ ಅಥವಾ ಹೊಗೆ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಬಾಯಿ ಕ್ಯಾನ್ಸರ್ ತುಂಬಾ ಕಾಮನ್ ಅಂತ ಅನ್ಬೋದು. ಹೇಗೆ ಶುರುವಾಗುತ್ತೆ ಅಂತ ಕೇಳ್ಬೋದು. ಮೌತ್ ಕ್ಯಾನ್ಸರು ನೀವು ಸುಮಾರು 6 ತಿಂಗಳು ಅಥವಾ 1 ವರ್ಷ ಏನಾರೇ ಈ ಥರ ಸೇವನೆ ಮಾಡ್ತಿತ್ತು ಅಂದರೆ, ತಂಬಾಕು ಸೇವನೆ ಅಥವಾ ಒಂದು ಪ್ಯಾಕೆಟಲ್ಲಿ ಈಗ ಬರೋಂಥದ್ದು ಗುಟ್ಕಾ ಅಂತ ಹೇಳ್ತೀವಿ, ಅದನ್ನು ಜನರು ಏನು ಮಾಡ್ತಾರೆ ಅಂದರೆ ಕಡಿತಾನೇ ಇರ್ತಾರೆ, ಜಗಿತಾನೇ ಇರ್ತಾರೆ, ಅದನ್ನು ಕಂಟಿನ್ಯೂಸ್ ಆಗಿ ಅದನ್ನು ಬಾಯಲ್ಲಿ ಒಂದು ಕಡೆಯೇ ಇಟ್ಕೊಂಡಿರ್ತಾರೆ. ಸೊ ಇನಿಷಿಯಲಿ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ಬಿಳಿ ಮಚ್ಚೆ ಅಥವಾ ಒಂದು ಕೆಂಪು ಮಚ್ಚೆ, ಅದನ್ನು ನಾವು ಲ್ಯೂಕೋಪ್ಲೇಕಿಯಾ ಅಂತ ಹೇಳ್ತೀವಿ. ಬಿಳಿ ಮಚ್ಚೆಗೆ, ಕೆಂಪು ಮಚ್ಚೆಗೆ ನಾವು ಎರಿಥ್ರೋಪ್ಲೇಕಿಯಾ ಅಂತ ಹೇಳ್ತೀವಿ. ಅಥವಾ ಎಷ್ಟೋ ಸತಿ ಒಂದು ಬಾಯಿ ಒಳಗೆ ಸಿಕ್ಕಾಪಟ್ಟೆ ಉರಿ ಆಗುತ್ತೆ, ಖಾರ ಪದಾರ್ಥಗಳನ್ನೇನು ತಿನ್ನೋದಕ್ಕೆ ಆಗಲ್ಲ. ಆ್ಯಂಡ್ ಕ್ರಮೇಣವಾಗಿ ಬಾಯಿ ನಾರ್ಮಲಿ ಫುಲ್ಲು 3 ಸೆಂಟಿಮೀಟರ್ ತೆಗೆಯೋದು ಗ್ರ್ಯಾಜುಲಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಆ ಸಬ್ಮ್ಯೂಕಸ್ ಫೈಬ್ರೋಸಿಸ್ಸು ಇನಿಷಿಯಲಿ ಬರೀ ಸ್ವಲ್ಪ ಖಾರ ಏನಾರು ತಿಂದಾಗ ಉರಿ ಆಗುತ್ತೆ, ಅದಾದಮೇಲೆ ಸ್ವಲ್ಪ ಬಾಯಿ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ, ಇನ್ನೂ ಕಷ್ಟ ಆಗುತ್ತೆ, ಆಮೇಲೆ ಬಾಯೇ ತೆಗಿಯೋಕ್ಕಾಗಲ್ಲ. ಸೊ ಊಟ ಮಾಡೋದಕ್ಕೆ ಭಾಳ ಕಷ್ಟ. ಇದು ಎಷ್ಟೋ ಸತಿ ಚಿಕ್ಕ ವಯಸ್ಸಲ್ಲೇ ಯಾರು ಶುರು ಮಾಡಿತ್ತು ಅಂದರೆ ಈ ದುರಭ್ಯಾಸನ, ಅದು ಸುಮಾರು 6 ಮಂತ್ಸ್ 1 ಇಯರಲ್ಲಿ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಆ್ಯಂಡ್ ಎಷ್ಟೋ ಸತಿ 10 ವರ್ಷ ಆದಮೇಲೂ ಇದನ್ನು ನಮಗೆ ಗಮನಕ್ಕೆ ಬರುತ್ತೆ. ಇದು ಪ್ರೀ ಕ್ಯಾನ್ಸರ್ ಅಂತ, ಅಂದರೆ ಕ್ಯಾನ್ಸರ್ ಬರೋದು ಮುಂಚೆ ಬರೋ ಅಂಥದ್ದು ಪ್ರೀ ಕ್ಯಾನ್ಸರ್. ಯಾವುದ್ಯಾವುದು ಪ್ರೀ ಕ್ಯಾನ್ಸರು? ಬಿಳಿ ಮಚ್ಚೆ, ಕೆಂಪು ಮಚ್ಚೆ ಮತ್ತು ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಇದು ಹಾಗೇ ನಾವು ಇನ್ನೂ ಕಂಟಿನ್ಯೂ ಮಾಡ್ತು ಅಂದರೆ ಎಷ್ಟೋ ಸತಿ ಏನಾಗುತ್ತೆ, ಒಂದು ಚಿಕ್ಕ ಹುಣ್ಣು ಥರ ಬರುತ್ತೆ ಬಾಯಲ್ಲಿ, ಅಥವಾ ಒಂದು ಗಡ್ಡೆ ಥರ ಬರುತ್ತೆ. ಇದು ಇನಿಷಿಯಲ್ ಸ್ಟೇಜಸಲ್ಲಿ ನಿಮಗೇನು ನೋವು ಇರಲ್ಲ, ಸುಮ್ಮನೆ ಅದು ಒಂದು ಹುಣ್ಣು ಥರ ಇರುತ್ತೆ. ನೀವು ಯಾವುದೋ ಡಾಕ್ಟ್ರ್ ಹತ್ರ ಹೋಗಿರ್ತೀರ, ಅವರು ಒಂದು ಆಯಿಂಟ್ಮೆಂಟ್ ಕೊಡ್ತಾರೆ, ಅದು 3 ವಾರ ಆದಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ, ಮರೆತು ಹೋಗ್ಬಿಡ್ತೀರ. ಅದು ದೊಡ್ಡದಾಗಿ ಕ್ಯಾನ್ಸರ್ ಆಗಿ ಕಂಪ್ಲೀಟ್ ದವಡೆನೇ ತಿನ್ಬೋದು, ನಾಲ್ಗೆನೇ ತಿನ್ಬೋದು, ಅಥವಾ ಕತ್ತಲ್ಲಿ ಒಂದು ಗಡ್ಡೆ ಥರ ಬರುತ್ತೆ. ಇದು ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಂತ. ಇನಿಷಿಯಲ್ ಸ್ಟೇಜ್ ಆಫ್ ಕ್ಯಾನ್ಸರಲ್ಲಿ ಒಂದು ಚಿಕ್ಕದಾಗಿರುತ್ತೆ. ಸೊ ಕ್ಯಾನ್ಸರ್ ಇಫ್ ಡಿಟೆಕ್ಟೆಡ್ ಅರ್ಲಿ ಕ್ಯಾನ್ ಬಿ ಕಂಪ್ಲೀಟ್ಲಿ ಕ್ಯೂರ್ಡ್.